ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳ ಸ್ನೇಹಿತರೆ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ತೊಳೆದು ರಂಗೋಲಿನ ಹಾಕ್ತಾಯಿದ್ದೀನಿ. ಈ ರಂಗೋಲಿ ಬಂದು 9ರಿಂದ 1, 9, 7, 5, 3, 1 ಈ ರೀತಿಯಾಗಿ ಚುಕ್ಕಿಯನ್ನು ಇಟ್ಕೊಂಡು ಬಿಡಿಸಿರೋಂಥದ್ದು ಎಳೆ ರಂಗೋಲಿ. ನನಗೆ ಶುಕ್ರವಾರದತ್ತು ಎಳೆ ರಂಗೋಲಿ ಬಿಡೋದು ತುಂಬ ಇಷ್ಟ. ಅದಕ್ಕೋಸ್ಕರ ಎಳೆ ರಂಗೋಲಿ ನೆನೆ ಹಾಕಿದ್ದೀನಿ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಗೃಹಿಣಿಯರ ಮೊದಲನೇ ಕೆಲಸನೇ ಇದಲ್ವ, ಮನೆ ಅಂಗಳನೆಲ್ಲ ನೀಟ್ ಮಾಡಿ ಬಾಗಿಲು ನೀರು ಹಾಕೋದು, ರಂಗೋಲಿ ಬಿಡೋದು. ಸೊ ಹಾಗೆಯೇ ನಾನು ಸಹ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಬಾಗಿಲೆಲ್ಲ ತೊಳೆದು ಈಗ ಹೊಸ್ಲನ್ನೆಲ್ಲ ಒರೆಸ್ಬಿಟ್ಟು ಹೂವನ್ನು ಇಡೋದು. ಇದು ಪ್ರತಿದಿನವೂ ಸಹ ಇದೇ ರೀತಿಯಾಗಿರುತ್ತೆ. ಹೊಸ್ಲನ್ನ ಒರೆಸ್ಬಿಟ್ಟು ಹೂವನ್ನು ಇಡೋದು. ಹಾಗೆಯೇ ದನಿನ ಮನೆ ಬಾಗಿಲೂ ಸಹ ತೊಳೆದು ಬಿಡ್ತೀವಲ್ಲ, ಅಲ್ಲೂ ಲಕ್ಷ್ಮಿ ನಿಲ್ಲಿಸಿರೋಂಥ ಸ್ಥಳ ಅಂತಲೇ ಹೇಳ್ತಾರೆ ನಮ್ಮ ಮಾವನವರು. ಸೊ ಅಲ್ಲೂ ಎಲ್ಲ ಕ್ಲೀನ್ ಮಾಡಿ ಹೂವನ್ನೆಲ್ಲ ಇಟ್ಟು ಬಂದೆ. ಇನ್ನು ನಮ್ಮ ಮನೇಲಿ ಬೆಳಗ್ಗೆಯೇ ಬಿಸಿನೀರು ಕುಡಿಯೋದು ಒಂದು ಅಭ್ಯಾಸ. ಪ್ರತಿಯೊಬ್ಬರೂ ಬಿಸಿನೀರು ಕುಡಿತೀವಿ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕನೂ. ಬೆಳಗ್ಗೆನೇ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಒಳ್ಳೆಯದು ಅಂತ. ಬಿಸಿನೀರೇ ಕುಡಿಬೇಕು ಅಂತ ಏನಿಲ್ಲ, ತಣ್ಣೀರು ಸಹ ಕುಡಿಬೋದು. ಸೊ ನಿಮ್ಮ ಅನುಕೂಲ. ಎಲ್ಲರೂ ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದಷ್ಟಕ್ಕೆ 1 ಲೋಟ ನೀರನ್ನು ಕುಡಿಯೋದನ್ನು ಮರಿಬೇಡಿ. ಇದೊಂದು ಅಭ್ಯಾಸ ಮಾಡ್ಕೊಬೇಕು, ಒಳ್ಳೆಯದು. ಸೊ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾನು ಎಲ್ಲರಿಗೂ ಬಿಸಿನೀರು ಕೊಟ್ಬಿಟ್ಟು ನಾನು ಸಹ ಕುಡಿದೆ. ಇನ್ನು ಸುಮ್ಮನೆ ಹಾಗೆಯೇ ಸಮಾಧಾನವಾಗಿ, ಇನ್ನು ಮಾರ್ನಿಂಗ್ ಸಮಾಧಾನವಾಗಿ ಇದ್ದರೆ ಇನ್ನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಸಂಜೆ ತನಕ ಏನಾದರೂ ಓಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಪ್ರಶಾಂತವಾಗಿ 1 ಲೋಟ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಅವರೆಕಾಯಿ ಇದ್ದು, ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡೋಣ, ತರಕಾರಿ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಂತೂ ಉಪ್ಪಿಟ್ಟು ಮಾಡು ಅಂತ ಇರ್ತಾರೆ. ತರಕಾರಿ ಯಾಕೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಉಪ್ಪಿಟ್ಟು ಅಂದರೆ. ಸೊ ಯಾರಿಗೆಲ್ಲ ಇಷ್ಟ ಆಗಲ್ವೋ ಕಮೆಂಟ್ ಮಾಡಿ. ಬಟ್ ನಾನು ನಿಜ ಹೇಳ್ತಿದ್ದೀನಿ, ನನಗೂ ಇಷ್ಟ ಇರಲಿಲ್ಲ, ಈಗಲೂ ಸಹ ಇಷ್ಟ ಇಲ್ಲ ಅಂತಲೇ ಹೇಳ್ತೀನಿ. ಅಮ್ಮನ ಮನೆಯಲ್ಲೆಲ್ಲ ನಾಷ್ಟ ಏನಮ್ಮ ಅಂತಂದರೆ ಉಪ್ಪಿಟ್ಟು ಅಂದರೆ ನಾನು ತಿಂತಾನೇ ಇರಲಿಲ್ಲ. ಆದರೆ ಈಗ ನೋಡಿ ಸಮಯ ಹೆಂಗಿದೆ ಅಂತ. ಸೊ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಒಳ್ಳೆಯದು ಉಪ್ಪಿಟ್ಟು ತಿಂದರೆ, ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೇನು ಹೇಳ್ತಾರೆ, ಪ್ರತಿಯೊಂದೂ ಅಡ್ಜಸ್ಟ್ ಮಾಡ್ಕೊಬೇಕು. ಇದು ಬೇಡ ಅದು ಬೇಡ ಅಂತಂದರೆ ನಮ್ಮ ಹೊಟ್ಟೆನೇ ಹಸಿಯೋದು ಅಲ್ವಾ. ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿಕೊಂಡು ಥರದ ರೀತಿಯಾದಂಥ ತಿಂಡಿಗಳನ್ನ ಸಹ ತಿಂತೀನಿ. ಸೊ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದು. ಸೊ ಈಸಿಯಾಗಿರುತ್ತೆ. ಬಟ್ ತರಕಾರಿ ಮಾತ್ರ ಹಚ್ಕೊಳೋಕ್ಕಷ್ಟೇ ಟೈಮ್ ಬೇಕಾಗಿರೋದು. ರವೆ ಎಲ್ಲ ಮುಂಚೆನೇ ಹುರ್ಕೊಂಡ್ರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ತೀನಿ. ಆದರೆ ನಾನು ಹುರಿದಿರಲಿಲ್ಲ. ನಾನು ರವೆನೂ ಹುರ್ಕೊಂಡು ತರಕಾರಿನೆಲ್ಲ ಹಚ್ಕೊಂಡು ಯಾವ ರೀತಿಯಾಗಿ ಬೇಗ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ತರಕಾರಿನೆಲ್ಲ ಹಚ್ಚಿಟ್ಕೊಂಡೆ. ಈಗ ಒಂದು ಕಡೆ ರವೆ ಹುರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಸೊ ಇನ್ನೊಂದು ಕಡೆ ಉಪ್ಪಿಟ್ಟು ಮಾಡೋದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು, ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪನೂ ಸಹ ಮಿಕ್ಸ್ ಮಾಡ್ಕೊತೀನಿ. ಅದ ನಂತರ ಎಣ್ಣೆನೂ ಸ್ವಲ್ಪ ಕಾಯ್ದ ಮೇಲೆ ಹಚ್ಚಿಟ್ಟಿರೋಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿನ ಫ್ರೈ ಮಾಡ್ಕೊಬೇಕು, ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ನಾನು ಇನ್ನೊಂದು ಕಡೆ ಬಿಸಿನೀರನ್ನ ಇಡ್ತೀನಿ. ಸೊ ಉಪ್ಪಿಟ್ಟು ಮಾಡಬೇಕಾದ್ರೆ ಬಿಸಿನೀರನ್ನು ಹಾಕ್ಕೊಂಡ್ರೆ ಇನ್ನೂ ಬೇಕಾಗುತ್ತೆ ಅಂತ. ಅದನ್ನು ಟಿಪ್ ಅಂತಲೇ ಅಂದ್ಕೊತೀರಾ, ಏನು ಅಂದ್ಕೊತೀರೋ ಗೊತ್ತಿಲ್ಲ. ಬಟ್ ಬೇಗನೆ ಆಗಬೇಕು ಅಂದರೆ ಬಿಸಿನೀರನ್ನೇ ಹಾಕಿ, ತಣ್ಣೀರಿಗಿಂತ
ಅಂತ ಹೇಳ್ತೀನಿ. ಈಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ರವೆನೂ ಸಹ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ. ರವೆನ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಇದು ಮಾತ್ರ ಈ ಕಡೆದು ಐ ಫ್ಲೇಮ್ ಇಟ್ಟಿದ್ದೀನಿ ಒಗ್ಗರಣೆ ಆಗ್ತಿರೋಂಥದ್ದನ್ನು. ಸೊ ಈಗ ಹಚ್ಚಿಟ್ಟಿರೋಂತಹ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಕ್ಯಾರೆಟು, ಆಲೂಗೆಡ್ಡೆ ಹಾಗೆ ನವಿಲುಕೋಸು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಕ್ಲೋಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಅದೊಂಥರ ಟೊಮೆಟೊನ ಹಾಕ್ಕೊತೀನಿ. ನಾನಿಲ್ಲಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ. ಇನ್ನು ಅವರೆಕಾಯಿ ಇದೆಯಲ್ಲ ಅದನ್ನು ಸಹ ಹಾಕಿ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಎಣ್ಣೆಲಿ ಅದನ್ನು ಫ್ರೈ ಆಗಬೇಕು. ಅದಾದಮೇಲೆ ನೀರನ್ನ ಮಿಕ್ಸ್ ಮಾಡಬೇಕು. ಓಕೆನಾ. ನಮಗೆ ಇಲ್ಲಿ ಅವರೆಕಾಯಿ ಬೇಯೋದೇ ಇಂಪಾರ್ಟೆಂಟು. ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ. ಬರೀ ತರಕಾರಿನೇ ಆದರೆ ಬೇಗ ಹೋಗ್ಬಿಡುತ್ತೆ. ಸೊ ಅವರೆಕಾಯಿನೂ ಬೇಯಿಸ್ಕೊಬೇಕಲ್ವ ಅಂತ ಹೇಳ್ಬಿಟ್ಟು ಆ ಅವರೆಕಾಯಿ ಬೇಯೋಷ್ಟರಲ್ಲಿ ನಾನು ಸಹ ಇಲ್ಲಿ ರವೆ ಹುರ್ಕೊಂಡ್ಬಿಡ್ತೀನಿ. ನಾನಿವತ್ತು ಉಪ್ಪಿಟ್ಟು ಮಾಡೋದಕ್ಕೆ ಬನ್ಸಿ ರವೆನ ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣ ರವೆಯಲ್ಲೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತೆ. ಈ ಥರ ಬನ್ಸಿ ರವೆಯಲ್ಲಿ ಮಾಡಿದ್ರೆ ಉಡಿ ಉಡಿ ಆಗಿರುತ್ತೆ ಅಷ್ಟೇನೆ. ಸೊ ಯಾವುದ್ರಲ್ಲಿ ಬೇಕಾದರೂ ಟ್ರೈ ಮಾಡ್ಕೊಬೋದು. ಈಗ ನಾನಿಲ್ಲಿ ಅದಕ್ಕೆ ನೀರನ್ನ ಹಾಕಿದ್ದೀನಿ. ಇದು ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಕುದಿ ಬಂದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ, ಇಲ್ಲಾಂದ್ರೂ ತೊಂದರೆ ಏನಿಲ್ಲ. ಸೊ ಈಗ ಅವರೆಕಾಯಿ ಬೆಂದಿದೆಯಾ ಅಂತ ನೋಡಿಬಿಟ್ಟು ಅದಕ್ಕೆ ರವೆನ ಹಾಕ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ರವೆನ ಹಾಕ್ಕೊಬೇಕು ಅಂತ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅಂತ ಹೇಳಿ. ಚೆನ್ನಾಗಿ ಕುದಿಯೋದು ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕು ಒಂದು 10 ಮಿನಿಟ್ಸು. ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನನ್ನ ಮಗಳಿಗೆ ಬಾಕ್ಸ್ ಕಟ್ಟಿ ಅವಳನ್ನ ಕಳಿಸ್ಬೇಕಾಗಿತ್ತು. ಟೈಮ್ ಇರಲಿಲ್ಲ, ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯುಸಿನೇ ಅಂತ ಹೇಳ್ತೀನಿ. ಸೊ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಇನ್ನು ಮಗಳನ್ನೆಲ್ಲ ಸ್ಕೂಲಿಗೆ ಕಳಿಸಿದಾಯಿತು. ಎಲ್ಲರೂ ಕೆಲಸದ ಮೇಲೆ ಹೊರಗಡೆ ಹೋದರು. ನಾನು ಸಹ ಮನೆ ಕೆಲಸ ಶುರು ಮಾಡಿಕೊಂಡೆ. ನನಗೇನು ಗೊತ್ತಾ, ಮನೇಲಿ ಯಾರನ್ನ ಇದ್ದರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲು ಹಾಲಲ್ಲಿ ಕೂತಿರ್ತಾರೆ, ಮಾತಾಡ್ಕೊಂಡಿರ್ತಾರೆ, ಅದೇನು ತೊಂದರೆ ಇಲ್ಲ ನನಗೆ. ಬಟ್ ಆವಾಗ ಕಸ ಗುಡಿಸೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ನನಗೇನೋ ಅದು ಇಷ್ಟ ಆಗೋದಿಲ್ಲ. ಆಗ ನಾನು ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಲಾಸ್ಟಿಗೆ ಹಾಲಿಗೆ ಬರ್ತೀನಿ. ಅವರೆಲ್ಲ ಎದ್ದು ಆಚೆ ಹೋದ್ಮೇಲೆ ನೀಟಾಗಿ ಸೋಫಾ ಮೇಲೆ ಏನಿರುತ್ತೆ ಎಲ್ಲ ಒದ್ರುಕೊಂಡ್ಬೋದು, ದಿವಾನ್ ಮೇಲೆ ಇರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಬರ್ತೀನಿ. ಈ ರೀತಿಯಾಗಿ ಯಾರಿಗೆ ಅನಿಸಿರುತ್ತೆ, ಯಾರಾದರೂ ಮನೇಲಿದ್ದರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಏನೋ ಒಂಥರ ಇಂಟ್ರೆಸ್ಟ್ ಇರೋದಿಲ್ಲ, ಯಾರು ಇಲ್ಲದೇ ಇದ್ದಾಗ ಮಾತ್ರ ನೋಡಿ ಪಟ ಅಂತ ಕೆಲಸ ಮಾಡಿಬಿಡ್ತೀನಿ. ಸೊ ಈ ಥರ ಯಾರಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗೂ ಇದೇ ಥರ ಫೀಲ್ ಆಗುತ್ತೆ ಅನ್ನೋರು ಇದ್ದರೆ. ಸೊ ನಾನು ಸಹ ಎಲ್ಲನೂ ಕೆಲಸ ಮುಗಿಸ್ಕೊತಿದ್ದೀನಿ. ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಸೊ ಅದಕ್ಕೋಸ್ಕರ ವಾರ ಮಾಡೋದಿದ್ದೇ ಇರುತ್ತೆ. ಶುಕ್ರವಾರ ಲಕ್ಷ್ಮೀ ವಾರ ಅಂತಲೇ ಹೇಳ್ಬೋದು. ಈ ಶುಕ್ರವಾರ ಆಗಿರ್ಬೋದು, ಮಂಗಳವಾರ. ಸೊ ನೀವು ಈಗಲೂ ನಂಬ್ತೀರಾ, ವಾರಕ್ಕೆ ಒಂದೇ ದಿವಸ ವಾರ ಮಾಡೋವಂಥವ್ರು, ದೇವರಿಗೆ ದೀಪ ಹಚ್ಚೋರು ಇದ್ದಾರೆ. ಹೌದು. ಸೊ ನಾನೇನು ಹೇಳೋದಂದರೆ, ಈ ಶುಕ್ರವಾರ ಅನ್ನೋದು ಲಕ್ಷ್ಮೀ ವಾರ. ಶುಕ್ರವಾರ ಅಂತ ಅಂದ್ರೇ ಆ ವೈಬೇ ಬೇರೆ ಮನೇಲಿ ಗೊತ್ತಾ. ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಮನೇಲಿ ನಾನೇನು ಹೇಳತ್ತೀನಿ ಅಂದರೆ, ಆವಾಗಿನ ಕಾಲದಲ್ಲಿತ್ತು ಒಂದು ವಾರದಲ್ಲಿ ಒಂದೇ ದಿವಸ ಪೂಜೆ ಮಾಡೋ ಅಂಥದ್ದು. ಯಾಕಂದರೆ ಆವಾಗೆಲ್ಲ ತುಂಬ ಕೆಲಸಗಳಿರ್ತಿದ್ವು. ಹೊಲದ ಕೆಲಸ ಆಗಿರ್ಬೋದು, ಹಸುಗಳು ನೋಡ್ಕೊಳೋದಾಗಿರ್ಬೋದು, ಮನೆ ಕೆಲಸ, ಮಕ್ಕಳು ಅಂತ ತುಂಬಾ ಕೆಲಸಗಳಿರ್ತಿದ್ವು. ಹಳ್ಳಿ ಕಡೆ ಎಲ್ಲ ಗೊತ್ತಿದ್ದೆಲ್ಲ ಯಾವ ರೀತಿ ಅಂತ ಏನು ಹೇಳೋ ಹಾಗಿಲ್ಲ. ಸೊ ಈಗ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ತೀನಿ. ನಮ್ಮ ಮನೇಲೂ ಅಷ್ಟೇನೆ, ನಾವು ಇವಾಗ ಶುಕ್ರವಾರದೊತ್ತು ಮಾಡ್ತೀವಿ. ನಾನು ಮಾಡೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ಮೈದನ ಕೈಲಾದರೂ ಹಚ್ತೀನಿ, ಇಲ್ಲ ನಮ್ಮ ಅತ್ತೆ ಆಗಲಿ ಯಾರಾದರೂ ಒಬ್ಬರು ಹಚ್ಚಿಸ್ತೀವಿ. ಸೊ ಆ ರೀತಿಯಾಗಿ ಒಂದು ಬದಲಾವಣೆನ ತಗೊಳ್ಳಿ. ಶುಕ್ರವಾರ ದೇವಿ ವಾರ ಅಂತಲೇ ಹೇಳ್ತಾರೆ. ಎಂಥ ಜನಾಂಗದವರಾದರೂ ಸರಿಯೇ ಆ ದಿನದಲ್ಲಿ ದೀಪ ಹಚ್ಚೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾರೆಲ್ಲ ಮಾಡ್ತಿಲ್ವೋ ದಯವಿಟ್ಟು ಇವತ್ತಿಂದ ಈ ಅಭ್ಯಾಸನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನೆಲ ಎಲ್ಲ ಒರೆಸಿದ್ದಾಗಿತ್ತಲ್ಲ, ಈಚೆಗಡೆ ಅದು ತೊಟ್ಟಿ ಕಾಣ್ತಿದ್ದಲ್ಲ, ಇದು ಹಸುಗಳಿಗೆ ನೀರು ಕುಡಿಸೋದಕ್ಕೆ ನಾವು ಯೂಸ್ ಮಾಡೋಂಥದ್ದು. ಸೊ ಅದಕ್ಕೆ ಪೈಪ್ ಹಾಕ್ತಿದ್ದೀನಿ, ನೀರು ಬಂದರೆ ತುಂಬ್ಕೊಳುತ್ತೆ. ಇನ್ನು ನೀರು ಬಿಟ್ಟಿರಲಿಲ್ಲ, ಬಟ್ ಒಂದೊಂದು ಸತಿ ಮರ್ತು ಹೋಗ್ಬಿಡ್ತೀನಿ ಒಳಗಡೆ ಕೆಲಸದಲ್ಲಿ ಈಚೆಗಡೆದು. ಅದಕ್ಕೋಸ್ಕರನೇ ಮುಂಚೆನೇ ಎಲ್ಲ ಹಾಕ್ಬಿಟ್ಟು ಹಸುಗಳು ಸಗಣಿ ಹಾಕಿ ಅದನ್ನೆಲ್ಲ ಮಂಕ್ರಿಗೆ ಹಾಕ್ತಾಯಿದ್ದೆ. ಇಲ್ಲಾಂದರೆ ಅದ್ರ ಮೇಲೆ ಮಲ್ಕೊಳೋದು, ತುಳಿದಾಡೋದು ಎಲ್ಲ ಮಾಡ್ತಾವಲ್ಲ, ಸೊ ಅದಕ್ಕೋಸ್ಕರ. ಸೊ ಇದೆಲ್ಲ ಕೆಲಸನೂ ಮುಗೀತು. ಹಾಗೆ ನಾನು ಸಹ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪನೂ ಹಚ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಈ ದೇವಸ್ಥಾನ ಇಲ್ಲೇ ನಮ್ಮೂರಲ್ಲೇ ಇರೋದು, ಗ್ರಾಮದಮ್ಮ ಅಂತ ನಾವು ಕರಿತೀವಿ. ಸೊ ಗ್ರಾಮ ದೇವತೆ ಅಂತಲೇ ಹೇಳ್ತೀವಿ. ಈ ದೇವಸ್ಥಾನದ ಒಂದು ಮಹಿಮೆ ಏನು ಅನ್ನೋದು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನೇನು ಅನುಭವ ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ. ಮದುವೆ ಆದಮೇಲೆ ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಗುಡ್ ನ್ಯೂಸು. ಅದರಲ್ಲಂತೂ ದೊಡ್ಡವ್ರು ಕಾಯ್ತಾ ಇರ್ತಾರೆ.
ಸೊ ಆ ರೀತಿ ವಿಷಯದಲ್ಲಿ ನನಗೆ ಒಂದು ಒಳ್ಳೆಯದಾಗಿದೆ ಈ ತಾಯಿಯಿಂದನೇ ಅಂತ ಹೇಳ್ತೀನಿ. ನನಗೆ ಆಲ್ಮೋಸ್ಟ್ 1 ಇಯರ್ ಆದರೂ ಇನ್ನೂ ಯಾವುದೇ ರೀತಿಯಾದಂಥ ಗುಡ್ ನ್ಯೂಸ್ ಇರಲಿಲ್ಲ. ನಮಗಿಂತ ಲೇಟಾಗಿ ಮದುವೆ ಆಗಿರೋರಿಗೆಲ್ಲ ಆಗಲೇ ಗುಡ್ ನ್ಯೂಸ್ ಹೇಳಿದರು. ಬಟ್ ನನಗೆ ಯಾಕೋ ಭಯ ಆಗ್ತಿತ್ತು. ಸೊ ನಾನು ಯಾವುದೇ ರೀತಿಯಾದಂಥ ಮೆಡಿಸನ್ ಆಗಿರಲಿ ಹಾಸ್ಪಿಟಲ್ಗಂತೂ ಖಂಡಿತ ಹೋಗಲಿಲ್ಲ. ನಾನು ಈ ದೇವಿನ ನಂಬಿ ಆ ತಾಯಿ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಆ್ಯನಿವರ್ಸರಿ ದಿವಸನೇ ನನಗೆ 1 ಮಂತ್ ಆಗಿತ್ತು ಆಗ ಆ ಟೈಮಿಗೆ. ಸೊ ನನಗೆ ತುಂಬಾ ಖುಷಿಯಾಗಿತ್ತು. ಹಾಗೆಯೇ ಅದಾದ ನಂತರ ನನ್ನ ಚಿಕ್ಕ ಮಗಳು ಡೆಲಿವರಿ ಟೈಮಲ್ಲಿ ಏನಾಯಿತು ಅಂತಂದರೆ, ನಮ್ಮ ತಂದೆ ಮನೆ ಗುರುಪ್ರವೇಶನೂ 21ನೇ ತಾರೀಕು ಆಗಸ್ಟ್ ಏನೋ ಇತ್ತು. ಸೊ ನಾನು ಹೋಗಲೇಬೇಕಾಗಿತ್ತು. ನನ್ನ ಚಿಕ್ಕ ವಯಸ್ಸಿನ ಕನಸು ಅದು, ನಮ್ಮ ತಂದೆ ಮನೆ ಗುರುಪ್ರವೇಶ ಆಗಿರ್ಬೋದು. ತುಂಬಾ ಆಸೆಗಳಿತ್ತು. ಸೊ ಆ ಟೈಮಲ್ಲೆಲ್ಲ ಪ್ರೆಗ್ನೆನ್ಸಿ ಬೇರೆ, ಡೆಲಿವರಿ ಟೈಮ್ ಬೇರೆ ಹತ್ರ ಇತ್ತಲ್ವ, ಏನಾಗೋಗ್ಬಿಡುತ್ತೋ ಅನ್ನೋ ಭಯ ಇತ್ತು. ಸೊ ನಾನು ಆ ತಾಯಿ ಹತ್ರ ಕೇಳ್ಕೊಂಡಿದ್ದು ಇಷ್ಟೇನೆ, ಆ ದಿನ ನನ್ನ ಮಗು ನನ್ನ ಜೊತೆನೇ ಇರಲಿ, ಬೇಕಾದರೆ ಅದ್ರ ಮಾರನೇ ದಿನವೇ ಬೇಕಾದ್ರೆ ಡೆಲಿವರಿ ಪೇನ್ ಬಂದು ಆ ದಿನ ಡೆಲಿವರಿ ಆದ್ರೂ ತೊಂದರೆ ಇಲ್ಲ ತಾಯಿ. ಇದೇ ರೀತಿ ನಾನು ಖಂಡಿತ ನಂಬ್ತಿರೋ ಬಿಡ್ತಿರೋ ಅಂದ್ಕೊಂಡು ಹೋದೆ. ಅದೇ ರೀತಿಯೇ ಆಗಿತ್ತು. ನಮ್ಮ ತಂದೆ ಮನೆ ಗುರುಪ್ರವೇಶ ಆಯಿತು. ನೆಕ್ಸ್ಟ್ ಡೇನೇ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಡೆಲಿವರಿ ಪೇನ್ ಆಗ್ತಿತ್ತು. ಮನೇಲೇ ಇದ್ದೆ ನಾನು. ನೈಟ್ ಒಂದು 10 ಗಂಟೆಗೆ ಹಾಸ್ಪಿಟಲ್ಗೆ ಹೋಗಿ 10:20ಕ್ಕೆಲ್ಲ ನನ್ನ ಮಗಳು ಹುಟ್ಟಿದ್ಲು. ಈ ರೀತಿಯಾದಂಥ ಸನ್ನಿವೇಶ ಖಂಡಿತ ನಂಬೋಕ್ಕೆ ಆಗೋದಿಲ್ಲ. ನಾನು ಅಂದ್ಕೊಂಡಿದ್ದ ಥರನೇ ಆಯ್ತಲ್ಲ ಅನ್ನೋ ಖುಷಿ ನನಗೆ ತುಂಬಾ ಇದೆ. ಎಲ್ಲರಿಗೂ ಆಸೆ ಇರುತ್ತಲ್ವ, ಅಪ್ಪ ಮನೆ ಗುರುಪ್ರವೇಶ ದಿವಸ ಎಲ್ಲರೂ ನೆಂಟರುಗಳು ಬಂದಿರ್ತಾರೆ, ಅದೊಂದು ಮೂಮೆಂಟ್ ಮರಿಬಾರ್ದು ಯಾವತ್ತೂ ಅನ್ನೋ ನನ್ನ ಆಸೆ ಇತ್ತು. ಆ ರೀತಿಯಾಗಿ ಆಯಿತು. ಸೊ ಏನೇ ಕಷ್ಟ ಆಗಿರಲಿ ದೇವರು ನೆರವೇರಿಸ್ತಾನೆ. ಜನಕ್ಕಿಂತ ದೇವ್ರನ್ನ ನಂಬಿ ಇವತ್ತಲ್ಲ ನಾಳೆ ಲೇಟ್ ಆದರೂ ಪರವಾಗಿಲ್ಲ, ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿರುತ್ತೆ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.